ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮಂಡಕ್ಕಿ. ವೆಲ್ಕಮ್ ಟು ರುಚಿ ರಹಸ್ಯ. ರುಚಿ ರಹಸ್ಯ. ಸೊ ಮಾರ್ನಿಂಗು ನೀವು ಜಾಗಿಂಗ್ ಹೋಗಿರ್ತೀರಾ, ರನ್ನಿಂಗ್ ಹೋಗಿರ್ತೀರಾ, ಆಗ ಸ್ವಲ್ಪ ಹೊಟ್ಟೆ ಹಸಿಯುತ್ತಲ್ವಾ. ಸೊ ಅಲ್ಲಲ್ಲಿ ಬೇಕು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ತಿಂದುಬಿಡ್ತೀರಾ. ಸೊ ಮೇನ್ ಇಂಗ್ರೀಡಿಯೆಂಟು ಇಡ್ಲಿ ಅಂತೂ ತಿಂತೀರಾ ಅಲ್ವಾ. ಸೊ ಈಗ ಅದೇ ಥರ ಒಂದು ಇಡ್ಲಿ ಶಾಪ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಬಂದಿದ್ದೀವಿ. ಸೊ ಯಾವುದು ಅಂತನ, ಇಲ್ಲಿ ನಿಮಗೆ ತಟ್ಟೆ ಇಡ್ಲಿ ಸಿಗುತ್ತೆ ಆ್ಯಂಡ್ ಏನಂತಾರೆ ಒತ್ತು ಶಾವಿಗೆ ಸಿಗುತ್ತೆ, ಮತ್ತು ಇಲ್ಲಿ ಏನು ಬೆಣ್ಣೆ ಪಡ್ಡು ಕೂಡ ಸಿಗುತ್ತೆ. ಸೊ ಯಾವುದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ, ಬನ್ನಿ. ಎಸ್, ವೆಲ್ಕಮ್ ಟು ಶ್ರೀ ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟೆಲ್. ನಾವಿಲ್ಲಿ ತಗೊಂಡಿರೋದು ಮಸಾಲಾ ತಟ್ಟೆ ಇಡ್ಲಿ. ನೋಡ್ಬೋದು. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಈ ಕೆಂಪು ಚಟ್ನಿ. ನಾರ್ಮಲ್ ಯಾವಾಗಲೂ ನಿಮಗೆ ಇಲ್ಲಿ ಏನು ಹಸಿಮೆಣ್ಸಿಕಾಯಿ ಚಟ್ನಿ ಸಿಗುತ್ತೆ, ಎವ್ರಿ ಮಂಡೇ ಮಾತ್ರ ನಿಮಗೆ ಕೆಂಪು ಮೆಣಸಿಕಾಯಿ ಚಟ್ನಿ ಸಿಗುತ್ತೆ. ಆ್ಯಂಡ್ ಡಬಲ್ ಟೇಸ್ಟೆಡ್ ಚಟ್ನಿ, ಮೇಲ್ಗಡೆಗೆ ಆ ಮಸಾಲಾ ಫ್ಲೇವರ್ ಇರೋ ಇಡ್ಲಿ, ಮೇಲ್ಗಡೆಗೆ ಒಂದು ಸ್ವಲ್ಪ ನಾಟಿ ತುಪ್ಪ ಹಾಕ್ಕೊಂಡು, ನಾಟಿ ಬೆಣ್ಣೆ ಹಾಕೊಂಡು ನಿಮಗೆ ತಿಂತಾ ಇದ್ರೆ ಆ ಫ್ಲೇವರ್ ಹೆಂಗಿರುತ್ತೆ ಗೊತ್ತಾ. ಸೊ ಲೆಟ್ಸ್ ಟೇಸ್ಟ್ ಇಟ್. ಬೆಣ್ಣೆ, ನಾಟಿ ಬೆಣ್ಣೆ ಹಾಕಿದ್ದಾರೆ. ಆ್ಯಂಡ್ ಆ ಡಬಲ್ ಟೇಸ್ಟೆಡ್ ನಿಮಗೇನು ಏನಂತಾರೆ ಅದು ಕೆಂಪು ಚಟ್ನಿ ಇದೆಯಲ್ಲ, ಸೊ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಿದೆ ಇಡ್ಲಿ ಜೊತೆ. ಆ್ಯಂಡ್ ಇವರು ನಾರ್ಮಲ್ ಎಲ್ಲ ಮಸಾಲೆ ಇಡ್ಲಿ ತೊಗೊಂಡ್ರೆ ನಿಮಗೆ ಹೇಗಿರುತ್ತೆ ಅಂತಂದರೆ, ಸ್ವಲ್ಪ ಮೇಲ್ಗಡೆ ವೆಜಿಟೇಬಲ್ಸ್ ಹಾಕಿ ಹಾಗೆ ಕೊಟ್ಬಿಡ್ತಾರೆ, ಅದೇ ಮಸಾಲ ಇಡ್ಲಿ ಅಂದ್ಬಿಡ್ತಾರೆ. ಇವ್ರು ಪ್ರಾಪರ್ ಮಸಾಲ ಇಡ್ಲಿ ಹೇಗಿದೆ ನೋಡಿ ಇಲ್ಲಿ. ಇಡ್ಲಿ ನೋಡ್ಬೋದು ಎಷ್ಟು ಸಾಫ್ಟ್ನೆಸ್ ಆಗಿದೆ ಅಂತಂದೇಳಿ. ಸೊ ಇಡ್ಲಿನ ಸುಮ್ಮನೆ ವೈಟ್ ಗೋಲ್ಡ್ ಅಂತ ಕರೆಯಲ್ಲ, ಬಿಕಾಸ್ ಸಾಫ್ಟ್ನೆಸ್ ಆಗಿರಲಿ ಆ್ಯಂಡ್ ಹೆಲ್ತಿ ಕಾನ್ಸನ್ಟ್ರೇಷನ್ ಏನು ಹೆಲ್ತ್ನೆಸ್ಸಿಗೆ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದರೆ ಮೇನ್ ಪ್ರಿಫರ್ ಮಾಡೋದು ಇಡ್ಲಿನ. ಸೊ ನನಗೆ ಅದರಲ್ಲೂ ಈ ಕೆಂಪು ಚಟ್ನಿ ಇದೆ ಗೊತ್ತಾ, ಇದು ನಾರ್ಮಲ್ ಚಟ್ನಿ ಓಕೆ, ಇದು ಕೆಂಪು ಚಟ್ನಿ ಫ್ಲೇವರ್ ಇದೆ ಅಲ್ಲ, ಇಟ್ಸ್ ಲೈಕ್ ಅಮೇಝಿಂಗ್. ಅಡಿಕ್ಷನ್ನೇ ಆಗ್ಬಿಡ್ತೀರ. ಆ್ಯಂಡ್ ಈ ವೈಟ್ ಗೋಲ್ಡಿಗೆ ಈಗ ಕೆಂಪು ಕಲರ್ ನಿಮಗೆ ಏನು ಆಭರಣಕ್ಕೆ ಡೈಮಂಡ್ ಅಂತ ಗೊತ್ತಾ, ಆ ಥರ ಕಾಂಬಿನೇಷನ್ಗೆ ಲೈಕ್ ವಾವ್, ಮಸ್ಟ್ ಟ್ರೈ ಮಾಡಿ ಇದನ್ನ. ಅದ್ರ ಮೇಲೆ ನಾಟಿ ಬೆಣ್ಣೆ ಫ್ಲೇವರು ಪಪ್ಪ, ಇಟ್ಸ್ ಲೈಕ್ ಕ್ರೇಜಿ. ಆ್ಯಂಡ್ ಇಲ್ಲಿ ಏನು ಬೆಣ್ಣೆ ಪಡ್ಡು ಕೂಡ ಸಿಗುತ್ತೆ, ಸೊ ಅದನ್ನು ಟ್ರೈ ಮಾಡೋಣ. ಇದು ಬೆಣ್ಣೆ ಪಡ್ಡು ಅಂತಂದೇಳಿ. ಸೊ ಇಲ್ಲಿ ಒಂದು ಕಾಮನ್ ಥಿಂಗ್ ಅಂತಂದ್ರೆ, ಇಡ್ಲಿಗೂ ಬೆಣ್ಣೆ ಹಾಕ್ತಾರೆ, ಪಡ್ಡಿಗೂ ಬೆಣ್ಣೆ ಹಾಕ್ತಾರೆ. ಅಂಡ್ ಇವ್ರನ್ನ ಆಗಲೇ ಹೇಳ್ದಂಗೆ ಪ್ಯೂರ್ ನಾಟಿ ಬೆಣ್ಣೆ ಇವರೇ ಖುದ್ದಾಗಿ ಹಳ್ಳಿಗೆ ಹೋಗಿ ತಗೊಂಬರ್ತಾರೆ. ಅಂಡ್ ನಮ್ಮ ದಾವಣಗೆರೆಲಿ 17 ವರ್ಷ ಆಯ್ತು ಇವ್ರ ಶಾಪ್ ಹೋಟೆಲ್ ಮಾಡಿ. 17 ವರ್ಷದಿಂದ ದಾವಣಗೆರೆ ಫಸ್ಟ್ ಟೈಮು ಇಡ್ಲಿ ಕಾಂಬಿನೇಷನ್ ಅಥವಾ ಪಡ್ಡಿ ಕಾಂಬಿನೇಷನ್ ಬೆಣ್ಣೆ ಅಂತ ತಂದಿದ್ದೆ ಇವರು. ಅಂಡ್ ಟೇಸ್ಟ್ ಮಾಡೋಣ ಫಸ್ಟ್. ಅದ್ರ ಮೇಲಿಂದ ಕ್ರಿಸ್ಪಿ ಇದೆ ಗೊತ್ತಾ. ಈಗ ಮಾಮೂಲಿ ಪಡ್ಡು ಅಂತಂದ್ರೆ ಸ್ವಲ್ಪ ಮೆತ್ತಗಿರುತ್ತೆ, ಒಳಗಡೆ ಫಿಲ್ಲಿಂಗ್ ಆಗಿರ್ಲಿ, ಹೊರಗಡೆ ಔಟ್ ಫಿಲ್ಲಿಂಗ್ ಆಗಿರ್ಲಿ. ಅಂಡ್ ಇದು ಔಟ್ಸೈಡ್ ಲೇಯರು ತುಂಬಾ ಕ್ರಿಸ್ಪಿ ಆಗಿದೆ, ತಿನ್ನಕ್ಕೆ ತುಂಬಾ ಡಿಲಿಷಿಯಸ್ ಆಗಿದೆ. ಅಂಡ್ ನಾನಂತೂ ಆ ಮಸಾಲಾ ಇಡ್ಲಿಗೆ ಅಂಡ್ ಈ ಬೆಣ್ಣೆ ಪಡ್ಡಿಗೆ ಫ್ಯಾನ್ ಆಗುತ್ತೆ. ಸೊ ಮಸ್ಟ್ ಟ್ರೈ ಮಾಡಿ ಇಲ್ಲಿ ಬಂದಾಗ, ಚೆನ್ನಾಗಿರುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ದಾವಣಗೆರೆಯಲ್ಲಿ 17 ವರ್ಷ ಅಂತ ಹೇಳಿದ್ರು ನಿಮ್ಮ ಮಗ. ಈಗಿನ 17 ವರ್ಷದಿಂದ ಗಾಯತ್ರಿ ಬೆಣ್ಣೆ ದೋಸೆ ಹೋಟೆಲ್ ಅಂತ ನೀವು ಸ್ಟಾರ್ಟ್ ಮಾಡಿರೋದು. ಸರ್ ನೀವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ನಿಮ್ಮ ಅಪ್ಪಾಜಿಯವ್ರು ಸ್ಟಾರ್ಟ್ ಮಾಡಿ ಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು? ಇಲ್ಲ, ಇದು ನಾವೇ ಸ್ಟಾರ್ಟ್ ಮಾಡಿದ್ದು. ನಮ್ಮ ತಂದೆಯರಿನ ಕಾಲದಿಂದ ಏನು ಮಾಡಿಲ್ಲ. ಅಂದ್ರೆ ಫಸ್ಟ್ ಹೆಡ್ ನೀವೇ ಇದಕ್ಕೆ? ನಾವೇ ಇದಕ್ಕೆ ಮೂಲ ಕಾರಣ. ಓಕೆ. ನಮ್ಮ ದಾವಣಗೆರೆಯಲ್ಲಿ ಈ ತರ ಬೆಣ್ಣೆ ಕಾನ್ಸೆಪ್ಟ್ ಯಾಕೆ ಸರ್? 2006 ನೀವು ತಗೊಂಡಿದ್ದೀರಾ ಬೆಣ್ಣೆ ಕಾನ್ಸೆಪ್ಟ್? ಹೌದೌದು, ಅವಾಗಲೇ ತಗೊಂಡು ನೀವೇ ಫಸ್ಟ್ ನಮ್ಮ ದಾವಣಗೆರೆ ಬೆಣ್ಣೆ ಕಾನ್ಸೆಪ್ಟ್ ಹೇಗೆ ಇದು ಮೈಂಡ್ ಸೆಟ್ ಬಂತು ಬೆಣ್ಣೆ ಕಾನ್ಸೆಪ್ಟೇ ತರಬೇಕು? ಎಲ್ಲ ಬೆಣ್ಣೆ ದೋಸೆ ಅಂತಿದ್ರಲ್ಲ, ಅದು ಇಡ್ಲಿಗೂ ಬೆಣ್ಣೆ ಆಗಿರುತ್ತೆ ಅಂತ ಹೇಳಿ ಆ ಥರ ನಾವು ಮಾಡಿದ್ದಿದ್ದನ್ನ. ದಾವಣಗೆರೆ ಅಂದ್ರೆ ಎಲ್ಲದರಲ್ಲೂ ಬೆಣ್ಣೆ ಇರಬೇಕು. ಹೌದೌದು, ಬೆಣ್ಣೆ ನಗರಿ ಅನ್ನಕ್ಕೆ ಅದಕ್ಕೊಂದು ಎಲ್ಲದಕ್ಕೊಂದು ಬೇಕು ಅಂತ ಮಾಡಿದ್ವಿ. ಸರ್ ಡೈಲಿ ನಿಮ್ದು ರೂಟೀನ್ ಏನು ಸರ್? ಬೆಳಗ್ಗೆ ಎಷ್ಟು ಗಂಟೆ ನೀವು ಶಾಪ್ ಓಪನ್ ಮಾಡ್ತೀರಾ, ಹೇಗೆ? ನಾವು ಬೆಳಗ್ಗೆ 5 ಗಂಟೆ ಎದ್ದಿರ್ತೀವಿ ಮನೆಯಲ್ಲಿ, ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ 7 ಗಂಟೆಯಿಂದ
ಶುರುವಾಗಿದೆ 8 ಗಂಟೆಗೆ ಕೊಡ್ತೀವಿ. 8ರಿಂದ 11:30 ತನಕ ಇರುತ್ತೆ ನಮ್ಮದು. 8ರಿಂದ 11:30 ಕ್ಲೋಸ್. ಮತ್ತೆ ಈವ್ನಿಂಗ್ ಏನು ಇರೋದು? ಏನಿಲ್ಲ, ಒಂದೇ ಟೈಮ್ ಬೆಳಗ್ಗೆ ಮಾರ್ನಿಂಗ್ ಅಷ್ಟೇ ಇರುತ್ತೆ. ಹಂಗಾರೆ ನೀವು ಡೈಲಿ ಎಷ್ಟು kg ಹಿಟ್ ಖಾಲಿ ಮಾಡ್ತೀರಾ? ಇಲ್ಲ, ನಮ್ದು ಅಷ್ಟು ಅಂತ ಏನಿಲ್ಲ, ದಿನ ಒಂದು 10 kg ಖಾಲಿ ಮಾಡ್ತೀವಿ. ದಿನ 10 kg? 4 hours ಅಲ್ಲಿ 10 kg ಹಿಟ್ ಖಾಲಿ ಮಾಡ್ತೀರಾ? ಮಾಡ್ತೀವಿ. ಅಂದ್ರೆ ಕ್ರೌಡ್ ಮಾತ್ರ ತುಂಬಾ ಸಿಕ್ಕಾಪಟ್ಟೆ ಭಾಳ ಇರೋದಿಲ್ಲ. ಆಮೇಲೆ ಜಾಸ್ತಿ ಮಾಡಿ ಸುಮ್ಮನೆ ನಮಗೆ ಟೈಮ್ ವೇಸ್ಟ್ ಆಗೋದು, ಸುಸ್ತಾಗ್ಬಿಡುತ್ತೆ ಅಂತ ನಾವು 11:30 ಕ್ಲೋಸ್ ಮಾಡಿಬಿಡ್ತೀವಿ. ಸರ್, ನಿಮ್ಮ ಅಂದ್ರೆ ಫ್ಯಾಮಿಲಿಗೆಲ್ಲ ಬಿಸ್ನೆಸ್ ಅಂದ್ರೆ ನಿಮ್ಮ ಇದ್ ಕಡೆ ಎಲ್ಲ ಬರೀ ಫ್ಯಾಮಿಲಿಯಲ್ಲೇ ಮಾಡ್ಕೊಂತ ಬಂದಿದ್ದೀರಾ ನೀವು? ಹೌದೌದು. ಎಲ್ಲ ಕಡೆ ಈಗ ಫ್ಯಾಮಿಲಿ ಟಚ್ಚೇ ಕೊಡಲ್ಲ ಬಿಸ್ನೆಸ್ಸಿಗೆ. ಸೊ ನೀವು ಎಲ್ಲೋದ್ರೂ ನಿಮ್ಮ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿದೆ ನಿಮ್ದು ಬಾಂಡಿಂಗ್. ಸೊ ಹೇಗೆ ಅದೇನು ಪ್ಲಾನಿಂಗ್ ನಿಮ್ದು ಬಾಂಡಿಂಗ್? ಈಗ ನಮ್ಮ ಮನೆಯಲ್ಲೇ ಮಾಡೋದ್ರಿಂದ ಕ್ವಾಂಟಿಟಿ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಕೆಲಸ ಇರುತ್ತೆ ಅಂದರೆ ಕೆಲಸಕ್ಕೆ ಮತ್ತೆ ಕೆಡ್ಬೋದು ಅಂತ ನಾವೇ ಫ್ಯಾಮಿಲಿಯಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಮುಂಚೆಯಿಂದನೂ ಫ್ಯಾಮಿಲಿನೇ ಮಾಡ್ಕೊಂಡ್ ಬರ್ತಾ ಇದ್ದೀವಿ? ಮುಂಚೆಯಿಂದನೂ ಫ್ಯಾಮಿಲಿಂದನೇ ಮಾಡ್ತಾ ಇದೀವಿ. ಓಕೆ. ಆ್ಯಂಡ್ ನಿಮ್ಮದು ಇದ್ರ ರಹಸ್ಯ ಏನು ಅಂದರೆ, ಈಗ ನೀವು ಪ್ರಾಪರ್ ಆಗಿ ಇದೇ ಥರನೇ ನಿಮಗೆ ಕೊಡಬೇಕು, ಈ ಥರ ನಿಮಗೆ ಅಂದರೆ ಎವ್ರಿ ಮಂಡೇ ಮಾತ್ರ ಕೆಂಪು ಚಟ್ನಿ ಕೊಡ್ತೀರಾ? ಹೌದು, ಇದು ವಾರಕ್ಕೊಂದು ದಿವಸ ಕೆಂಪು ಚಟ್ನಿ ಚೇಂಜ್ ಇರಲಿ ಅಂತ. ದಿನ ಹಸಿಮೆಣಸಿಗೆ ಮಾಡ್ತಾ ಇರ್ತೀವಿ, ವಾರಕ್ಕೊಂದು ದಿವಸ ಕೆಂಪು ಚಟ್ನಿ ಇರಲಿ ಅಂತ ಹೇಳಿ ಮಾಡ್ತಾ ಇರ್ತೀವಿ. ಆ್ಯಂಡ್ ನೀವು ಒಗ್ಗರಣೆ ಕೂಡ ತಟ್ಟೆ ಇಡ್ಲಿಗೆ ಒಗ್ಗರಣೆ ಈಗ ಮಾಮೂಲಿ ಎಲ್ಲ ಕಡೆ ಆತಂದ್ರೆ ಬರೀ ವೆಜಿಟೇಬಲ್ಸ್ ಹಾಕಿ ಅದೇ ಮಸಾಲೆ ಇಡ್ಲಿ ಅಂತ ಕೊಟ್ಬಿಡ್ತಾರೆ. ಸೊ ನಿಮ್ದ್ರಲ್ಲಿ ನೀವು ಹೇಗೆ ಅಂತಂದ್ರೆ ಅದಕ್ಕೆ ಪ್ರಾಪರ್ ಒಗ್ಗರಣೆ ಹಾಕಿ ಆ ಥರ ಮಾಡ್ತಾ ಇದ್ದೀರಾ? ಸೊ ಹೇಗೆ ಅದು ಯಾವ ಥರ ಮಾಡ್ತೀರಾ ಮಸಾಲ ಎಲ್ಲ? ಈಗ ಮಸಾಲೆ ಅಂದರೆ ಈಗ ಸುಮ್ಮನೆ ಸಾದಾ ಇಡ್ಲಿ ತಿಂದು ಬೇಜಾರಾಗಬಾರ್ದು ಅಂತ ಅದೊಂದು ಮಸಾಲೆ ಇಡ್ಲಿ ಅಂತೆಲ್ಲ ಕಾನ್ಸೆಪ್ಟ್ ಮಾಡಿದ್ವಿ. ಅದಕ್ಕೆಲ್ಲ ತರಕಾರಿ ಹಾಕಿ ಮಾಡಿದ್ವಿ, ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡಿ ಒಂದು ಟೇಸ್ಟ್ ಚೆನ್ನಾಗಿರಲಿ ಅಂತೇಳಿ ಮಾಡಿದ್ವಿ. ಅದಕ್ಕೂ ಬೆಣ್ಣೆ ಹಾಕಿ ತಿಂತಾರೆ, ಅದು ಭಾಳ ಚೆನ್ನಾಗಿ ಬರುತ್ತೆ ಅದು. ಆ್ಯಂಡ್ ಸರ್, ಲಾಸ್ಟ್ ಆಗಿ ನಮ್ಮ ದಾವಣಗೆರೆ ಜನಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ 20 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, 20 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ದಾವಣಗೆರೆ ಜನ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಭಾಳ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಟೇಸ್ಟು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ, ಕೆಡಿಸ್ಬಾರ್ದು ಏನು ಅಂತೇಳಿ. ಇದುವರೆಗೂ ಒಂದೇ ಥರದ್ದೇ, ಮತ್ತು ಎಷ್ಟೇ ರೇಟ್ ಆದರೂ ಬಿಡಲ್ಲ, ಅದೇ ರೇಟೇ ಕ್ವಾಲಿಟಿನೇ ಮಾಡ್ತೀವಿ ನಾವು. ಬೆಣ್ಣೆ ಯಾವುದೇ ರೇಟ್ ಇರಲಿ, ಅದು ಎಷ್ಟೇ ರೇಟ್ ಇದ್ದರೂ ಅದನ್ನೇ ಹಾಕಿ ಮಾಡೋದು, ಬೇರೆ ಚೇಂಜ್ ಮಾಡೋಂಗಿಲ್ಲ. ಸೊ ನೀವು ಗ್ಯಾಸಲ್ಲಿ ಮಾಡ್ತೀರಾ ಒಲೆಯಲ್ಲಿ ಮಾಡ್ತೀರಾ? ಮತ್ತೆ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಕಟ್ಟಿಗೆ ಸ್ವಲ್ಪ ಯೂಸ್ ಮಾಡ್ತಾ ಇದೀವಿ. ಈಗ ಮುಂದೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಇದೀವಿ. ಮುಂದೆ ಒಲೆನೇ ಕಂಟಿನ್ಯೂ ಮಾಡ್ಬೇಕಂತ ಇದೆ. ಯಾಕಂದ್ರೆ ಗ್ಯಾಸಲ್ಲೂ ನೀವು ಮುಂಚೆ ಮಾಡ್ತಾ ಇದ್ರಿ? ಹೌದು, ಪೂರಾ ಗ್ಯಾಸಲ್ಲೇ ಮಾಡ್ತಿದ್ವಿ. ಓಕೆ. ಈಗ ಗ್ಯಾಸ್ ಇನ್ಕ್ರೀಸ್ ಆಗಿದೆ ರೇಟ್ ಅಂತ ಹೇಳಿ ಎಲ್ಲ ಕಡೆ ಪ್ಲೇಟ್ ರೇಟ್ನ ಇನ್ಕ್ರೀಸ್ ಮಾಡ್ಬಿಟ್ಟಿದ್ದಾರೆ. ಸೊ ನೀವೇನು ಇನ್ಕ್ರೀಸ್ ಮಾಡಿದಿಲ್ಲ, ಅದೇ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದಿಲ್ಲ? ಇಲ್ಲ, ನಾವು ಸ್ವಲ್ಪ ಮುಂದೆ 25 ಇತ್ತು, ಈಗ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ವಿ. ನಾವು 5 ರೂಪೀಸ್ ಜಾಸ್ತಿ ಮಾಡಿದ್ವಿ. ಹೌದು. ಈಗ ಒಲೆಯಲ್ಲಿ ಮಾಡೋ ಟೇಸ್ಟ್, ಕಟ್ಟಿಗೆ ಒಲೆಯಲ್ಲಿ ಮಾಡೋ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಲೆಯಲ್ಲಿ ಮಾಡೋದ್ರಿಂದ ಬಹಳ ತುಂಬಾ ಚೆನ್ನಾಗಿರ್ತದೆ. ಗ್ಯಾಸಲ್ಲಿಗಿಂತನೂ ಒಲೆಯಲ್ಲಿ ಬಹಳ ಟೇಸ್ಟ್ ಚೆನ್ನಾಗಿ ಬರ್ತದೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇನ್ನರಿಂದ ಒಲೆನೇ ಪ್ರಿಫರ್ ಮಾಡ್ತಾ ಇದ್ದೀವಿ. ಹೌದು, ಅದನ್ನೇ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಇನ್ನು ಅದನ್ನೇ ಮುಂದುವರ್ಬೇಕಂತ, ಹಳೆ ಕಾಲದ್ದೇ ಬರ್ಬೇಕು ಅಂತ. ಹಳೆ ಕಾಲದಲ್ಲಿ ಹೇಗೆ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತಿದ್ರು ಅದೇ ದನ ಬರ್ಲಿ ಅಂತ ಮಾಡ್ತಾ ಇದ್ದೀರಾ? ಕಟ್ಟಿಗೆ ಒಲೆಯಲ್ಲಿ ಮಾಡೋ ಫುಡ್ ಆಸಿಡಿಟಿ ಆ ಥರ ಏನು ಇರಲ್ಲ ಅಂತ ಹೇಳ್ತಾರೆ, ಅದೇನಾದ್ರೂ ನಿಜನಾ ಹೇಗೆ? ಹೌದು, 100% ನಿಜ ಅದು. ಅದರಲ್ಲಿ ಆಯುರ್ವೇದಿಕ್ ಇರುತ್ತೆ ಕಟ್ಟಿಗೆಯಲ್ಲಿ, ಅದರಲ್ಲಿ ಉರಿಯೋದ್ರಿಂದ ಮನುಷ್ಯನಿಗೆ ಎಫೆಕ್ಟ್ ಆಗಲ್ಲ, ಬಹಳ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಹೌದು, ಅಂದ್ರೆ ನಿಮ್ದು ಸಾಫ್ಟ್ನೆಸ್ ನಾಟಿ ಬೆಣ್ಣೆ ಜೊತೆಗೆ ಇದೊಂದು ಸ್ವಲ್ಪ ಹೆಲ್ತ್ ಕಾನ್ಸೆಪ್ಟ್, ಕ್ವಾಲಿಟಿ ಚೆನ್ನಾಗಿದ್ರೆ ಹೊಟ್ಟೆ ಕೆಡಲ್ಲ. ಏನಾದ್ರು ಚೇಂಜ್ ಆದ್ರೆ ಹೊಟ್ಟೆ ಕೆಡುತ್ತೆ. ನಮ್ದೆಲ್ಲ ಪೂರಾ ಕ್ವಾಲಿಟಿಯಿಂದನೇ ಮಾಡ್ತೀವಿ, ಎಷ್ಟೇ ದುಬಾರಿ ಆದ್ರೂ ಬಿಡಲ್ಲ, ಅದನ್ನೇ ತರೋದು ಒಳ್ಳೇದೇ. ನೀವು ಪ್ರಾಪರ್ ನಿಮ್ಗೆ ಎಷ್ಟೇ ಕ್ವಾಲಿಟಿ ಆಗಿದೆ ಅದೇ ಪ್ರೈಸ್ ಒಳಗೆ ಒಂದೇ ಪ್ರೈಸ್, ಅದೇ ಏನ್ ತರ್ತೀವಿ ಅದೇ ಕ್ವಾಲಿಟಿನ ತರೋದು, ಚೇಂಜ್ ತರಲ್ಲ, ಚೇಂಜ್ ಮಾಡೋದೇ ಇಲ್ಲ. ಯಾವ ಕಾರಣಕ್ಕೂ 20 ವರ್ಷದಿಂದ ಅದೇ ಮೇಂಟೈನ್ ಮಾಡ್ತಿರೋದು. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ನಡ್ಕೊಂಡ್ ಬರೋ ಕಾರಣ ಒಂದು. ಹೌದೌದು. ಸರಿ, ನಾನು ನೆಕ್ಸ್ಟ್ ಜನ್ರೇಷನ್ ಇವರು. ಸೊ ಈಗ ನಿಮ್ಮ ಪಪ್ಪ ಅವರು 20 ವರ್ಷದಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ಸೊ ನೀವು ಅವ್ರ ಜೊತೆ ಸಾಥ್ ಕೊಟ್ಕೊಂಡ ಬರ್ತಿದ್ದೀರಾ. ಸೊ ನೆಕ್ಸ್ಟ್ ಇದನ್ನೇ ನೀವು ಕಂಟಿನ್ಯೂ ಮಾಡೋ ಪ್ಲಾನ್ ಇದೆಯಾ, ಅಥವಾ ಇನ್ನೂ ಡೆವಲಪ್ ಮಾಡಿ ಅಪ್ಗ್ರೇಡ್ ಮಾಡಿ ಫ್ರಾಂಚೈಸಿ ಗಿಂಚಸ್ ಏನೋ ಮಾಡೋ ಪ್ಲಾನ್ ಇದೆಯಾ? ಡೆವಲಪ್ಮೆಂಟ್ ಇಲ್ಲ, ಇದನ್ನೇ ಹೆಂಗಿದೆ ಹೆಂಗೆ ಮಾಡ್ಕೊಂಡ್ರೆ ಈಗ ಏನಿದೇನೋ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂತ ಹೋಗೋ ಪ್ಲಾನ್. ಸ್ವಲ್ಪ ಅಪ್ಡೇಟ್ ಮಾಡಿದ್ರು ಅಂತ, ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು. ಫ್ರಾಂಚೈಸಿ ಇಲ್ಲ, ಇಷ್ಟು ಇದನ್ನೇ ಅಪ್ಡೇಟ್ ಮಾಡ್ಬೇಕು. ಸಾಥ್ ಕೊಟ್ಕೊಂತ ಇದೆ ಅಪ್ಡೇಟ್ ಇದನ್ನೇ ಜನ ಬೆಳೆಸ್ಕೊಂಡು ಇದನ್ನ ಕ್ಲೀನ್ ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಏನು ಮಾಡೋ ಫ್ರಾಂಚೈಸಿ ಏನಿಲ್ಲ, ಇಷ್ಟೇ ಮಾಡ್ಕೊಂಡು ಪ್ಲ್ಯಾನ್ ಇದ್ರೆ ನೆಕ್ಸ್ಟ್ ನೋಡೋದು, ಫ್ಯೂಚರ್ ಪ್ಲ್ಯಾನ್ ಇರ್ಬೋದು. ಹೇಗಿದೆ, ಏನಾದರೂ ಪ್ಲಾನಿಂಗ್ ಏನಾದ್ರು ಮಾಡಿದ್ದಾರೆ ಈಗಿಂದಲೇ? ಈಗಿಂದ ಏನು ಪ್ಲ್ಯಾನ್ ಇಲ್ಲ, ನೋಡೋಕೆ ಬ್ರದರ್ ಯಾರು ಬಂದರೆ ನೋಡ್ಬೋದು. ಬ್ರದರ್ ಕೂಡ ಇದ್ದಾರೆ? ಹಾಂ ಇದ್ದಾರೆ. ಅವ್ರೇನು ಮಾಡ್ತಿದ್ದಾರೆ? ಅವ್ರು ಬೆಂಗಳೂರು ವರ್ಕ್ ಮಾಡ್ತಿದ್ದಾರೆ. ಓಕೆ. ನೀವು ಅಪ್ಪಾಜಿಗೆ ಸಾಥ್ ಕೊಡ್ತೀರಾ? ಅವರು ವರ್ಕ್ ಮಾಡ್ತಾರೆ. ಹಾಂ. ಸೊ ಫೈನಲಿ ಟೇಸ್ಟ್ ಮಾಡಿದ್ದಾಯ್ತು, ಹೇಗಿದೆ ಏನು ಅಂತ ನೋಡಿದ್ರಲ್ಲ. ಸೊ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಡಿಲಿಷಿಯಸ್ ಆಗಿರೋ ಆ ಮಲ್ಲಿಗೆ ಅಂತ ಇಡ್ಲಿ ಆಗಿರ್ಬೋದು, ಆ ಕ್ರಿಸ್ಪಿ ಟೆಕ್ಸ್ಚರ್ ಇರೋಂಥ ವಡೆ ಆಗಿರ್ಬೋದು, ಆ್ಯಂಡ್ ನಾಟಿ ಬೆಣ್ಣೆ ಹಾಕಿರೋ ಪಡ್ ಆಗಿರ್ಬೋದು, ಇಟ್ಸ್ ಲೈಕ್ ವಾವ್ ಅಂದರೆ ವಾವ್. ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ. ಸೊ ನೀವು ಬನ್ನಿ, ಮಸ್ಟ್ ಟ್ರೈ ಮಾಡಿ. ನಮ್ಮ ದಾವಣಗೆರೆನ ಬೆಣ್ಣೆ ನಗರಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದರಲ್ಲೂ ನಾವು ಬೆಣ್ಣೆನೆ ಹಾಕಿ ರೆಡಿ ಮಾಡೋ ಅಂಥದ್ದು
ಎಲ್ಲ ಕಡೆ ನೋಡ್ಕೊಂತ ಬರ್ತಾ ಇದೀವಿ ಈಗ. ಸೊ ಇವರು 20 ವರ್ಷದ ಹಿಂದೆನೆ ಆ ಕಾನ್ಸೆಪ್ಟ್ ನಮ್ಮ ದಾವಣಗೆರೆ ತಂದಿರೋರು. ಸೊ ಎಸ್, ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ. ಇನ್ನಾಕ್ರಿತಡ, ಬನ್ನಿ ಬಡದು ಬಾಯಿಗೆ ಹಾಕೊಂಬಿಡಿ. ಎಸ್, ಮತ್ತೊಂದು ರುಚಿ ರಹಸ್ಯದ ಎಪಿಸೋಡ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಒನ್ ಕನ್ನಡ ನ್ಯೂಸ್. ಸಿ ಯು, ಟೇಕ್ ಕೇರ್, ಬಾಯ್. ರುಚಿ ರಹಸ್ಯ.